ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಸ್ಟ್ರೀಟ್ ರೀತಿ ರಗಡ ಪ್ಯಾಟಿಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಚಟ್ನಿಗಳ ಸಮೇತ ಹೇಳ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿರಿ. ಯಾರಾದರೂ ಮೊದಲೇ ಸಲ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಅಂದರೆ ನಾನು ಹಾಕುವ ಅಡಿಗೆಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತದೆ. ಬನ್ನಿ, ಮೊದಲಿಗೆ ರಗಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಬಿಳಿ ವಟಾಣಿ ತೆಗೆದುಕೊಳ್ಳಬೇಕು. ಈ ವಟಾಣಿಯನ್ನು ಒಂದು 5 ರಿಂದ 6 ಗಂಟೆ ನೆನೆಸಬೇಕು ಫ್ರೆಂಡ್ಸ್. ಬೆಳಿಗ್ಗೆ ಮಾಡ್ತೀರಿ ಅಂದರೆ ರಾತ್ರಿನೇ ನೆನೆ ಇಡಬೇಕು. ಇಲ್ಲ ಸಾಯಂಕಾಲ ಮಾಡ್ತೀನಿ ಅಂದರೆ ಬೆಳಗ್ಗೆನೆ ನೆನೆ ಇಡಬೇಕು. ನೋಡಿ, ನೆನೆಸಿರೋ ವಟಾಣಿ ಈ ರೀತಿ ಆಗಿರುತ್ತವೆ. ಈಗ ಇದನ್ನು ಒಂದು ಕುಕ್ಕರ್ಗೆ ಹಾಕಿಕೊಳ್ಳೋಣ. ಕುಕ್ಕರ್ಗೆ ಹಾಕಿ ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕಿಕೊಳ್ಳಬೇಕು. ರುಚಿಗೆ ತಕ್ಕಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕಿಕೊಳ್ಳಬೇಕು. ಬ್ಲ್ಯಾಕ್ ಸಾಲ್ಟ್ ಹಾಕುವುದರಿಂದ ಟೇಸ್ಟು ಚೆನ್ನಾಗಿ ಬರುತ್ತದೆ. ಹಾಕಿ ಇದನ್ನು 3 ರಿಂದ 4 ವಿಷಲ್ ಕುಕ್ಕರ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ಇದು ಕುಕ್ಕರ್ ಆಗೋವರೆಗೂ ನಮ್ಮ ಪೆಟಿಸ್ ರೆಡಿ ಮಾಡಿಕೊಳ್ಳೋಣ ಬನ್ನಿ. ಒಂದು 4 ಕುದಿಸಿರುವ ಆಲೂಗಡ್ಡೆ ತೆಗೆದುಕೊಂಡಿದ್ದೇನೆ. ಆಲೂಗಡ್ಡೆಯನ್ನು ಈ ರೀತಿ ಕೈಯಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಬೇಕು. ಸ್ವಲ್ಪನೂ ಗಂಟಿರದಂತೆ ಸ್ಮ್ಯಾಶ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ಇದಕ್ಕೆ ಏನೇನು ಮಸಾಲೆ ಹಾಕೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ಆಮ್ಚೂರ್ ಪೌಡ್ರು, ಚಿಲ್ಲಿ ಪೌಡ್ರು, ನಾರ್ಮಲ್ ಸಾಲ್ಟು, ಚಾಟ್ ಮಸಾಲ, ಇದು ಬ್ಲ್ಯಾಕ್ ಸಾಲ್ಟು, ಗರಂ ಮಸಾಲ ಇದೆಲ್ಲ ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್. ಎಲ್ಲ ಮಸಾಲೆಯನ್ನು ಈ ಆಲೂಗಡ್ಡೆಗೆ ಹಾಕಿಕೊಳ್ಳಬೇಕು. ಇದಕ್ಕೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಬೇಕು. ಬೈಂಡಿಂಗ್ಗೋಸ್ಕರ ಇಲ್ಲಿ ನಾನು 2 ಬ್ರೆಡ್ ಸ್ಲೈಸಸ್ ಅನ್ನು ಹಾಕಿಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಆಲೂಗಡ್ಡೆಯಲ್ಲಿ ಸ್ವಲ್ಪ ನೀರಿನ ಅಂಶ ಇರುವುದರಿಂದ ಚೆನ್ನಾಗಿ ಪ್ಯಾಟಿಸ್ ಬರಲ್ಲ. ಅದಕ್ಕೋಸ್ಕರ ಇಲ್ಲಿ ನಾನು 2 ಬ್ರೆಡ್ ಅನ್ನು ಹಾಕಿಕೊಳ್ತಾ ಇದ್ದೀನಿ. ಈ ರೀತಿ ನೋಡಿ ಸಣ್ಣಗೆ ಕಟ್ ಮಾಡಿ ಹಾಕಿಕೊಳ್ಳಬೇಕು. ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುವವರೆಗೂ ಮಿಕ್ಸ್ ಮಾಡಿಕೊಳ್ಳಿರಿ. ನೋಡಿ, ಪ್ಯಾಟಿಸ್ ಮಾಡಲು ನಮ್ಮ ಹಿಟ್ಟು ರೆಡಿಯಾಗಿದೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಆಲೂಗಡ್ಡೆಯನ್ನು ತೆಗೆದುಕೊಂಡು ಈ ರೀತಿ ಉಳ್ಳೆ ಮಾಡಿ ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿಕೊಳ್ಬೇಕು ಫ್ರೆಂಡ್ಸ್. ಈ ಸೈಜ್ನಲ್ಲಿ ಇರಬೇಕು, ಭಾಳ ತಿಳು ಇರಬಾರ್ದು, ಸ್ವಲ್ಪ ದಪ್ಪಗೆ ಮಾಡಿಕೊಳ್ಳಿರಿ. ನೋಡಿ, ನಮ್ಮ ಪ್ಯಾಟಿಸ್ ರೆಡಿ ಆಯಿತು. ಇದನ್ನು ಫ್ರೈ ಮಾಡಿಕೊಳ್ಳೋಣ. ನಾನು ತೆಗೆದುಕೊಂಡಿರುವ ಆಲೂಗಡ್ಡೆಯಲ್ಲಿ ಇಷ್ಟು ಪ್ಯಾಟಿಸ್ ರೆಡಿಯಾಗಿವೆ. ಬನ್ನಿ ಇವನ್ನು ಬೇಯಿಸಿಕೊಳ್ಳೋಣ. ತವೆಯಲ್ಲಿ ಬೇಯಿಸಬೇಕು ಫ್ರೆಂಡ್ಸ್. ಡೀಪ್ ಫ್ರೈ ಮಾಡಿಕೊಳ್ಬೇಡಿ, ಈ ರೀತಿ ಶಾಲೋ ಫ್ರೈ ಮಾಡಿ. ತವೆಗೆ ಸ್ವಲ್ಪ ಈ ರೀತಿ ಎಣ್ಣೆ ಹಾಕಿಕೊಂಡು ತವೆ ಬಿಸಿಯಾದ ತಕ್ಷಣ ಈ ಪ್ಯಾಟಿಸ್ಗಳನ್ನು ಹಾಕಿಕೊಳ್ಳಿರಿ. ಬನ್ನಿ, ತವೆ ಬಿಸಿಯಾಗಿದೆ. ಪ್ಯಾಟಿಸನ್ನು ಹಾಕಿಕೊಳ್ಳೋಣ. ಈ ತವೆಯಲ್ಲಿ ಎಷ್ಟು ಹಿಡಿಸುತ್ತವೆಯೋ ಅಷ್ಟು ಪ್ಯಾಟಿಸ್ ಹಾಕಿಕೊಳ್ಳಿ. ಇಲ್ಲಿ ನಾನು ಒಂದು 4 ಪ್ಯಾಟಿಸ್ಗಳನ್ನು ಹಾಕ್ತಾ ಇದ್ದೇನೆ. ಹಾಕಿ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಬೇಕು ಫ್ರೆಂಡ್ಸ್. ಅಂದರೆ ಚೆನ್ನಾಗಿ ಬೇಯುತ್ತವೆ. ಈಗ ಹೊರಳಿಸಿ ಹಾಕೋಣ.
ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನಮ್ಮ ಪ್ಯಾಟಿಸ್ದು. ಹೊರಗಡೆ ಹೆಲ್ದಿಯಾಗಿ ಇರೋದಿಲ್ಲ ಫ್ರೆಂಡ್ಸ್. ಚಾಟ್ ಸೆಂಟರ್ಗಳಲ್ಲಿ ಅಷ್ಟೊಂದು ಹೆಲ್ದಿಯಾಗಿ ಮಾಡೋದಿಲ್ಲ. ಮನೆಯಲ್ಲೇ ಈ ರೀತಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ರುಚಿನೂ ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್. ನಮಗೆ ಹೇಗೆ ಬೇಕೋ ಆ ರೀತಿ ಮಾಡಿಕೊಳ್ಬೋದು. ಇಲ್ಲಿ ನಾನು ಎಲ್ಲ ಪ್ಯಾಟಿಸ್ಗಳನ್ನು ಹೊರಳಿಸಿ ಹಾಕಿದ್ದೇನೆ. ಕಿಚನ್ ಕ್ವೀನ್ ಗೀತಾ ಚಾನಲ್ನಲ್ಲಿ ಅನೇಕ ರೀತಿಯ ಸ್ನ್ಯಾಕ್ಸ್ ರೆಸಿಪಿಗಳು, ಚಾಟ್ಸ್ ರೆಸಿಪಿಗಳು ಮತ್ತು ಫೆಸ್ಟಿವಲ್ ರೆಸಿಪಿಗಳು ಇವೆ ಫ್ರೆಂಡ್ಸ್. ಪ್ಲೀಸ್ ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿ. ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಬೆಲ್ ಐಕನ್ ಕ್ಲಿಕ್ ಮಾಡುವುದರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತದೆ. ನೀವು ಮೊದಲೇ ನೋಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಪ್ಯಾಟಿಸ್ ರೆಡಿ ಆದವು ಅಂತ. ಈಗ ಪ್ಯಾಟಿಸ್ ರೆಡಿಯಾಗಿವೆ ಫ್ರೆಂಡ್ಸ್. ಇವನ್ನು ತೆಗೆದುಕೊಳ್ಳೋಣ. ನೋಡಿ ನಮ್ಮ ಪ್ಯಾಟಿಸ್ ರೆಡಿ ಆದವು. ಈಗ ಬೇಯಿಸಿಕೊಂಡಿರುವ ವಟಾಣೆ ಕುಕ್ಕರ್ ಇಳಿದಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ರಗಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ. ಈ ರೀತಿ ನಮ್ಮ ವಟಾಣಿ ಬೆಂದಿರಬೇಕು ಫ್ರೆಂಡ್ಸ್, ಅಂದರೆ ರಗಡ ಚೆನ್ನಾಗಿ ಆಗುತ್ತದೆ. ಇದಕ್ಕೆ ಇನ್ನೂ ಸ್ವಲ್ಪ ಬಿಸಿ ನೀರನ್ನು ಸೇರಿಸಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ಈ ರಗಡ ಸ್ವಲ್ಪ ತಿಳುವಾಗೇನೆ ಮಾಡಿಕೊಳ್ಳಿರಿ. ಆರಿದ ನಂತರ ಮತ್ತೆ ಗಟ್ಟಿ ಆಗುತ್ತದೆ. ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ನೋಡಿ ನಿಮಗೆ ಯಾವ ಹದಕ್ಕೆ ಬೇಕೋ ಸ್ವಲ್ಪ ತಿಳುವಾಗೆ ಮಾಡಿರಿ. ಆರಿದ ನಂತರ ಮತ್ತೆ ಗಟ್ಟಿ ಆಗುತ್ತದೆ. ನಮ್ಮ ರಗಡ ರೆಡಿ ಆಯಿತು. ಈಗ ಸ್ವೀಟ್ ಚಟ್ನಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್. ಈಗಾಗಲೇ ಸಾಕಷ್ಟು ರೀತಿಯ ಸ್ವೀಟ್ ಚಟ್ನಿಗಳನ್ನು ನಾನು ಮಾಡಿ ತೋರಿಸಿದ್ದೇನೆ. ಕಿಚನ್ ಕ್ವೀನ್ ಗೀತಾ ಚಾನಲ್ನಲ್ಲಿ ಇದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರುತ್ತೇನೆ, ಚೆಕ್ ಮಾಡ್ಕೊಳ್ಳಿ. ಹುಂಚೆ ಹುಳಿಯ ನೀರನ್ನು ಹಾಕಿಕೊಳ್ಳಬೇಕು. ಅದಕ್ಕೆ ಸಣ್ಣಗೆ ಜಜ್ಜಿರುವ ಬೆಲ್ಲ ಹಾಕಿಕೊಳ್ಳಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಬ್ಲ್ಯಾಕ್ ಸಾಲ್ಟನ್ನು ಹಾಕಿಕೊಳ್ಳಬೇಕು. ತಕ್ಕಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ತಾ ಇದ್ದೀನಿ ಮತ್ತು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಚಿಲ್ಲಿ ಪೌಡ್ರನ್ನು ಹಾಕಿಕೊಳ್ಳಿರಿ. ಹಾಕಿ ಬೆಲ್ಲ ಕರಗುವವರೆಗೂ ಚೆನ್ನಾಗಿ ಕುದಿಸಿಕೊಂಡರೆ ಸ್ವೀಟ್ ಚಟ್ನಿ ರೆಡಿ ಆಗುತ್ತದೆ ಫ್ರೆಂಡ್ಸ್. ಸ್ವಲ್ಪ ನಾರ್ಮಲ್ ಉಪ್ಪನ್ನು ಹಾಕಿಕೊಳ್ಳಿರಿ. ಬೆಲ್ಲ ಕರಗುವವರೆಗೂ ಕುದಿಸಿದರೆ ಸ್ವೀಟ್ ಚಟ್ನಿ ರೆಡಿ ಆಯಿತು ಫ್ರೆಂಡ್ಸ್. ಈಗ ಗ್ರೀನ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದು ಮಿಕ್ಸಿ ಜಾರಿಗೆ ಹಸಿ ಮೆಣಸಿನಕಾಯನ್ನು ಹಾಕಿಕೊಳ್ಳಬೇಕು. ಸ್ವಲ್ಪ ಹಸಿ ಶುಂಠಿ ಹಾಕಿಕೊಳ್ಳಬೇಕು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳೋಣ. ನೋಡಿ ಈ ರೀತಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಬೇಕು. ಈಗ ಪುದೀನ ಸೊಪ್ಪನ್ನು ಹಾಕಿಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬನ್ನು ಹಾಕಿಕೊಳ್ಳಬೇಕು ಫ್ರೆಂಡ್ಸ್. ಐಸ್ ಕ್ಯೂಬ್ ಹಾಕುವುದರಿಂದ ಗ್ರೀನ್ ಚಟ್ನಿಯ ಕಲರು ಚೆನ್ನಾಗಿ ಬರುತ್ತದೆ ಮತ್ತು ಚೇಂಜ್ ಆಗೋದಿಲ್ಲ. ಇಲ್ಲಿ ನಾನು ಅರ್ಧ ಲಿಂಬೆ ಹಣ್ಣನ್ನು ಹಾಕಿಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಬ್ಲ್ಯಾಕ್ ಸಾಲ್ಟನ್ನು ಹಾಕಿಕೊಳ್ಳಬೇಕು. ನಾರ್ಮಲ್ ಸಾಲ್ಟನ್ನು ಹಾಕಿಕೊಳ್ಳಬೇಕು.
ಹಾಕಿ ಮಿಕ್ಸಿ ಮಾಡಿದರೆ ಗ್ರೀನ್ ಚಟ್ನಿ ರೆಡಿ ಆಯಿತು ಫ್ರೆಂಡ್ಸ್. ಬನ್ನಿ 2 ಚಟ್ನಿಗಳನ್ನು ಸರ್ವಿಂಗ್ ಬೌಲ್ಗೆ ಹಾಕಿಕೊಳ್ಳೋಣ. ಮೊದಲಿಗೆ ಗ್ರೀನ್ ಚಟ್ನಿ ಹಾಕೋಣ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಐಸ್ ಕ್ಯೂಬ್ ಹಾಕೋದರಿಂದ ಕಲರು ಚೇಂಜ್ ಆಗೋದಿಲ್ಲ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತದೆ. ಈಗ ನಮ್ಮ ಸ್ವೀಟ್ ಚಟ್ನಿ ಹೇಗೆ ರೆಡಿ ಆಗಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನು ಹೇಳಿದ ರೀತಿ ಚಾಟ್ಸ್ನ ರಗಡಾ ಪ್ಯಾಟಿಸ್ನ ಮನೆಯಲ್ಲಿ ಮಾಡಿ ಕೊಟ್ಟರೆ ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ ನೋಡಿ ಫ್ರೆಂಡ್ಸ್. ಎಲ್ಲರೂ ಮನೆಯಲ್ಲೇ ಮಾಡಿಕೊಡು ಅಂತ ಕೇಳ್ತಾರೆ, ಹೊರಗಡೆ ತಿನ್ನೋದೇ ಬಿಡ್ತಾರೆ ನೋಡಿ ಫ್ರೆಂಡ್ಸ್. ನೋಡಿ ನಮ್ಮ ಸ್ವೀಟ್ ಚಟ್ನಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಸ್ವೀಟ್ ಚಟ್ನಿ, ಗ್ರೀನ್ ಚಟ್ನಿ ರೆಡಿ ಮಾಡಿ ಇಟ್ಟರೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇದು 15 ದಿನದವರೆಗೂ ಚೆನ್ನಾಗೇ ಇರುತ್ತದೆ, ಕೆಡೋದಿಲ್ಲ. ಈಗ ನಮ್ಮ ರಗಡ ಹಾಕಿಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಹೇಗಾಗಿದೆ ರಗಡ ಅಂತ ನೋಡೋಣ. ನೋಡಿ ನಮ್ಮ ರಗಡ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಸ್ವಲ್ಪ ತಿಳುವಾಗೆ ಮಾಡಿಕೊಳ್ಳಿ ಫ್ರೆಂಡ್ಸ್ ರಗಡ. ನಮ್ಮ ರಗಡ ಪ್ಯಾಟಿಸ್ಗೆ ಬೇಕಾಗಿರೋದೆಲ್ಲ ರೆಡಿ ಆಯಿತು. ಈಗ ಹೇಗೆ ಸರ್ವ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್, ನೋಡಿಕೊಳ್ಳೋಣ. ಒಂದು ಸಲ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ, ಹೇಗೆ ಬಂತು ಏನಂದ್ರು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ. ಮೊದಲಿಗೆ ಒಂದು ಸರ್ವಿಂಗ್ ಪ್ಲೇಟಿಗೆ ರಗಡ ಹಾಕಿಕೊಳ್ಳಬೇಕು ಫ್ರೆಂಡ್ಸ್. ನೋಡಿ ನಾನು ಅಷ್ಟು ತಿಳು ಮಾಡಿದ್ದೇನೆ ಅಂದ್ರೂ ರಗಡ ಗಟ್ಟಿಯಾಗಿದೆ. ಅದರ ಮೇಲ್ಗಡೆ ನಾವು ಮಾಡಿರುವ ಪ್ಯಾಟೀಸ್ ಇಟ್ಕೊಳ್ಬೇಕು. ಮತ್ತೆ ಅದರ ಮೇಲ್ಗಡೆ ಮತ್ತೆ ರಗಡ ಹಾಕಿಕೊಳ್ಳಬೇಕು. ಈಗ ಇದರ ಮೇಲ್ಗಡೆ ಗ್ರೀನ್ ಚಟ್ನಿ ಹಾಕಿಕೊಳ್ಳೋಣ. ಮನೆಯಲ್ಲಿ ಮಾಡುವುದರಿಂದ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಟೇಸ್ಟ್ನಲ್ಲಿ ಮಾಡಿಕೊಳ್ಬೋದು ಫ್ರೆಂಡ್ಸ್. ಹೊರಗಡೆ ಆದರೆ ಅವ್ರು ಹೇಗೆ ಮಾಡಿರ್ತಾರೆ ಹಾಗೆ ತಿನ್ನಬೇಕಾಗುತ್ತದೆ. ಮನೆಯಲ್ಲಿ ಆದರೆ ನಮಗೆ ಹುಳಿ ಖಾರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಾಡಿಕೊಳ್ಬೋದು. ಮೇಲ್ಗಡೆಯಿಂದ ಗ್ರೀನ್ ಚಟ್ನಿ ಹಾಕಿ, ಸ್ವೀಟ್ ಚಟ್ನಿ ಹಾಕಿ, ಮೇಲ್ಗಡೆಯಿಂದ ಈ ರೀತಿ ಸಣ್ಣಗೆ ಕಟ್ ಮಾಡಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು. ಸಣ್ಣಗೆ ಕಟ್ ಮಾಡಿರುವ ಟೊಮೆಟೊ ಹಾಕಿಕೊಳ್ಳಬೇಕು. ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಬೇಕು. ಮೇಲ್ಗಡೆ ಸಣ್ಣ ಸೇವನ್ನು ಹಾಕಿಕೊಂಡರೆ ನಮ್ಮ ರಗಡ ಪ್ಯಾಟೀಸ್ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ನಾನು ಮಾಡುವ ರಗಡ ಪ್ಯಾಟೀಸ್ ನಿಮಗೆ ಹೇಗೆ ಅನ್ನಿಸಿತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್.